ನಮಸ್ಕಾರ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮುಹೂರ್ತ ಅಂದರೆ ಏನು, ಕರ್ಮ ಅಂದರೆ ಏನು, ಮುಹೂರ್ತ ಕರ್ಮಕ್ಕಿಂತ ದೊಡ್ಡದ ಅಥವಾ ಕರ್ಮಕ್ಕಿಂತ ಇನ್ಯಾವುದಾದ್ರೂ ದೊಡ್ಡದಿದೆಯಾ ಅಂತ ಚಿಕ್ಕದಂತಹ ವಿಶ್ಲೇಷಣೆಯನ್ನು ಮಾಡೋಣ. ಏಕೆಂದರೆ ಇವಾಗ ಸಮಾಜದಲ್ಲಿ ತುಂಬ ಗೊಂದಲಮಯವಾದ ವಾತಾವರಣ ಇದೆ. ಏನಂದರೆ ಒಳ್ಳೆಯ ಸಮಯದಲ್ಲಿ ನಾವು ಯಾವುದೇ ಒಂದು ಕಾರ್ಯ ಆರಂಭಿಸಿದರೆ ಒಳ್ಳೆಯದಾಗ್ಬಿಡುತ್ತೆ, ಸಮಯ ನೋಡದೆ ನಾವು ಯಾವುದೇ ಒಂದು ಹೊಸ ಕಾರ್ಯ ಶುರು ಮಾಡಿದ್ರೆ ಅಷ್ಟೊಂದು ಫಲ ಬರಲ್ಲ, ಅದು ಒಂದು ಹಾನಿಯಾಗುತ್ತೆ. ಈ ಥರವಂತಹ ಒಂದು ನಂಬಿಕೆ ನಮ್ಮಲ್ಲೆಲ್ಲ ಓಡಾಡ್ತಾ ಇದೆ. ಸೊ ಮೊದಲು ಮುಹೂರ್ತ ಅಂದರೆ ಏನು, ಮುಹೂರ್ತದ ನಂತರ ಕರ್ಮ ಅಂದರೆ ಏನು, ಸೊ ಜ್ಯೋತಿಷಾಸ್ತ್ರದ ಮೂಲ ಒಂದು ಏನು ಹೇಳ್ಬೋದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ಚಿಕ್ಕದಂಥ ವಿಶ್ಲೇಷಣೆಯನ್ನು ಈ ಒಂದು ಸಂಚಿಕೆಯಲ್ಲಿ ಮಾಡ್ತೀನಿ. ಮೊದಲು ಮುಹೂರ್ತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮುಹೂರ್ತ ಅಂದರೆ ಇದು ಒಂದು ಕಾಲದ ಶಕ್ತಿ. ಶಾಸ್ತ್ರವು ಕಾಲವನ್ನು ಗೌರವಿಸುತ್ತದೆ, ಆದರೆ ಕಾಲಕ್ಕಿಂತ ಮೇಲಿರುವುದು ಏನು, ಅದುವೇ ನಮ್ಮ ಕರ್ಮ. ಕರ್ಮವಿಲ್ಲದೆ ಮುಹೂರ್ತ ಕೆಲಸ ಮಾಡುವುದಿಲ್ಲ. ಭಗವದ್ಗೀತೆಯಲ್ಲಿ ಏನು ಹೇಳ್ತಂದರೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಕರ್ಮಫಲೇಶು ಕದಾಚನ. ಅರ್ಥ, ನಿಮಗೆ ಅಧಿಕಾರ ಕರ್ಮದ ಮೇಲೆ ಮಾತ್ರ, ಫಲದ ಮೇಲೆ ಅಲ್ಲ. ಶ್ರೀಕೃಷ್ಣ ಎಲ್ಲಿಯೂ ಮುಹೂರ್ತವೇ ಫಲ ಕೊಡುತ್ತದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಕರ್ಮದ ಗತಿ ಗೀತಾದಲ್ಲಿ ಈ ಥರ ವರ್ಣನೆ ಇದೆ, ಗಹನಾ ಕರ್ಮಣೇ ಗತಿ. ಅಂದರೆ ಕರ್ಮದ ಗತಿ ಅತ್ಯಂತ ಗಹನವಾದದ್ದು. ಇದನ್ನು ಯಾರೂ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ನೀವೆಂಥ ಒಳ್ಳೆಯ ಮುಹೂರ್ತದಲ್ಲಾದರೂ ಮಾಡ್ರಿ, ಏನಾದರೂ ಕುತಂತ್ರ ಮಾಡಿದ್ರೂ ಕೂಡ ಕರ್ಮವನ್ನು ಬದಲಿಸೋ ಶಕ್ತಿ ಯಾರಿಗೂ ಇಲ್ಲ. ಕರ್ಮ ಅಂದರೆ ನೀವು ಜನ್ಮಾಂತರ ಮಾಡಿಕೊಂಡು ಬಂದಂತಹ ಒಂದು ಆ್ಯಕ್ಷನ್ ಅನ್ಬೋದು, ಒಂದು ಕರ್ಮಗಳು ಅಂತ ಅನ್ಬೋದು. ಅದು ಏನಾಗುತ್ತೆ, ಈ ಜನ್ಮದಲ್ಲಿ ನಿಮಗೆ ದೈವ ರೂಪದಲ್ಲಿ ನಿಮಗೆ ಫಲ ಕೊಡ್ತಾ ಹೋಗುತ್ತದೆ. ಬೃಹತ್ ಪರಾಶರ ಹೋರಾಶಾಸ್ತ್ರದ ಜ್ಯೋತಿಷ್ಯದ ಮೂಲ ಗ್ರಂಥದಲ್ಲಿ ಅದರ ಪ್ರಸಿದ್ಧವಾದ ಶ್ಲೋಕ ಈ ಥರ ಇದೆ, ಯದುಪಚಿತ ಮನ್ಯ ಜನ್ಮನಿ ಶುಭಾಶುಭಂ ತಸ್ಯ ಕರ್ಮಣಃ ಪತ್ಕಿಂ ವ್ಯಂಜಯತಿ ಶಾಸ್ತ್ರಮೇತಮಸಿ ದ್ರವ್ಯಾಣಿ ದೀಪ ಇವ. ಅಂದರೆ ಜ್ಯೋತಿಷ್ಯ ದೀಪದಂತೆ, ಅದು ಕರ್ಮವನ್ನು ಸೃಷ್ಟಿಸುವುದಿಲ್ಲ, ಕರ್ಮದ ಫಲವನ್ನು ತೋರಿಸುವಂಥದ್ದು. ಅಂದರೆ ಜ್ಯೋತಿಷ್ಯ ಮಾರ್ಗದರ್ಶನ, ಕರ್ಮ ಫಲಕಾರಣ. ಇದನ್ನೇ ಬೃಹತ್ ಜಾತಕ ವಾರಾಹಿ ಮಿರಾಚಾರ್ಯರು ಈ ಥರ ಹೇಳ್ತಾರೆ, ಪೂರ್ವಜನ್ಮ ಕೃತಂ ಕರ್ಮ ತದೈವಮಿತಿ ಕಥ್ಯತೆ. ಅಂದರೆ ಹಿಂದಿನ ಜನ್ಮದ ಕರ್ಮವೇ ಇಂದಿನ ದೈವ. ದೈವ ಎನ್ನುವುದು ಬೇರೆ ಏನೂ ಅಲ್ಲ, ನಮ್ಮ ಹಿಂದಿನ ಜನ್ಮದ ಕರ್ಮನೇ ಆಗಿದೆ. ಮುಹೂರ್ತ ಚಿಂತಾಮಣಿ ಈ ಗ್ರಂಥದ ಸಂಪೂರ್ಣ ಮುಹೂರ್ತದ ಬಗ್ಗೆ. ಆದರೂ ಅದು ಜನ್ಮಕುಂಡಲಿಯ ಮಹತ್ವವನ್ನೇ ಒಪ್ಪಿಕೊಳ್ಳುವಂಥದ್ದಾಗಿದೆ. ಪಂಡಿತರು ಹೇಳುವ ತತ್ವ, ಜನ್ಮಕುಂಡಲಿ, ದಶಾ, ಗೋಚಾರ, ತದನಂತರ ಮುಹೂರ್ತ. ಮುಹೂರ್ತವು ಕೇವಲ ಸಹಾಯಕ ಮಾತ್ರ, ಅದು ನಿರ್ಣಾಯಕವಲ್ಲ. ಸೊ ಮುಹೂರ್ತವು ಗಡಿಯಾರದ ಸಮಯವನ್ನು ಹೇಳುತ್ತದೆ. ಕರ್ಮ ಜೀವನದ ಸಮಯವನ್ನು ನಿರ್ಧರಿಸುವಂಥದ್ದು, ಜಾತಕವು ದಾರಿಯನ್ನು ತೋರಿಸುವಂಥದ್ದು, ಕರ್ಮ ಗಮ್ಯವನ್ನು ತಲುಪಿಸುವಂಥದ್ದು, ದೇವರ ಕೃಪೆ ಪ್ರಮಾಣವನ್ನು ಮಂಗಳಮಯಗೊಳಿಸುವಂಥದ್ದು. ಕರ್ಮವಿಲ್ಲದೆ ಮುಹೂರ್ತ ನಿಷ್ಫಲ, ಮುಹೂರ್ತವಿಲ್ಲದೆ ಕರ್ಮ ಫಲಿಸಬಹುದು. ಆದರೆ ಕರ್ಮವೂ ಇದ್ದು ಶುಭ ಮುಹೂರ್ತವೂ ಇದ್ದರೆ ಅದು ಅತ್ಯದ್ಭುತ. ಇದನ್ನೇ ಯೋಗ ವಾಸಿಷ್ಠದಲ್ಲಿ ಈ ಥರ ಇದೆ, ದೈವಂ ನ ಕಿಂಚಿತ್ ಕರೋತಿ ಪುರುಷಕಾರಮೇವ ಕಾರಣಂ. ಅಂದರೆ ಪುರುಷಾರ್ಥವೇ ಮುಖ್ಯ, ಕೇವಲ ದೈವವಲ್ಲ, ಕೇವಲ ಮುಹೂರ್ತವೂ ಕೂಡ ಅಲ್ಲ. ನಾವು ರಾಜಕೀಯ ಉದಾಹರಣೆ ಕೂಡ ಹೇಳ್ಬೋದು. ಕೆಲವೊಂದು ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ತುಂಬ ದೊಡ್ಡ ಜ್ಯೋತಿಷಿಗಳನ್ನು ಕೇಳಿಕೊಂಡು ನಮ್ಮ ಯಡಿಯೂರಪ್ಪನವರು ಒಂದು ಪ್ರಮಾಣ ವಚನ ತೊಗೊಂಡ್ರು, ಮತ್ತು ಅದಲ್ಲದೆ ನಮ್ಮ ಕುಮಾರಸ್ವಾಮಿಯವರು ಪ್ರಮಾಣ ವಚನ ತೊಗೊಂಡ್ರು, ಮತ್ತು ನಮ್ಮ ದೇವೇಗೌಡರು ಕೂಡ ಪ್ರಮಾಣ ವಚನ ತೊಗೊಂಡ್ರು. ಇವರು ಯಾರೂ ಕೂಡ 5 ವರ್ಷ ಕಂಪ್ಲೀಟಾಗಿ ಅವಧಿಯನ್ನು ಮಾಡಲಿಲ್ಲ. ಕಾರಣ ಇಷ್ಟೇ, ಅವರಿಗೆ ಆ ರಾಜಲಕ್ಷ್ಮಿಯನ್ನು ಅನುಭವಿಸುವಂತಹ ಯೋಗ, ಆ ಕರ್ಮ ಫಲ ಅನ್ನೋದು 5 ವರ್ಷ ಇರಲಿಲ್ಲ. ಸೊ ಹಾಗೆ ಅವರು ಎಷ್ಟೇ ಒಂದು ಜ್ಯೋತಿಷ್ಯನ ಕೇಳಿದ್ರು, ಎಷ್ಟೇ ಉತ್ತಮವಾದ ಮುಹೂರ್ತವನ್ನು ಇಟ್ಟರೂ ಕೂಡ
ಅವರು ಆ ಒಂದು 5 ವರ್ಷದ ಕರ್ಮವನ್ನು 5 ವರ್ಷದ ರಾಜಭಾರವನ್ನು ಅನುಭವಿಸೋಕ್ಕಾಗಲಿಲ್ಲ. ಅದೇ ನಮ್ಮ ಇನ್ನೊಂದು ಆ್ಯಂಗಲ್ ಸಿದ್ದರಾಮಯ್ಯವ್ರು ನೋಡಿದರೂ ಕೂಡ ಯಾವುದೇ ಮುಹೂರ್ತ ದೈವ ನಂಬದೇನೆ ಅವರೊಂದು ಅಧಿಕಾರ ಪ್ರಮಾಣ ವಚನ ತೊಗೊಂಡ್ರು. ಆದಾಗಲೂ ಕೂಡ ಅವರು 5 ವರ್ಷ ಸಕ್ಸಸ್ಫುಲ್ಲಾಗಿ ಒಂದು ರಾಜಾಧಿಕಾರವನ್ನು ಮಾಡಿದರು. ಇದಕ್ಕೆ ಕಾರಣ ಇಷ್ಟೇ, ಮುಹೂರ್ತ ಅನ್ನೋದು ಕಾನ್ಸೆಪ್ಟ್ ಅಲ್ಲ, ಇವರ ಕರ್ಮದ ಫಲ. ಇವರು ಯಾವ ಥರ ಒಂದು ಗತ ಜನ್ಮದಲ್ಲಿ ಕರ್ಮ ಮಾಡಿದರು, ರಾಜಲಕ್ಷ್ಮಿ ಆ ಥರ ಅವಳಿಗೆ ಒಲಿದು ಬರುವಂಥದ್ದು. ಒಟ್ಟಾರೆ ನಾವು ಹೇಳೋದಾದರೆ ಜ್ಯೋತಿಷ್ಯದ ಸೂತ್ರ ಈ ಥರ ಇದೆ: ಕರ್ಮ, ಜನ್ಮಕುಂಡಲಿ, ದಶಾ, ಗೋಚಾರ, ತದನಂತರ ಬರುವುದೇ ಮುಹೂರ್ತ. ಇದೇ ಶಾಸ್ತ್ರದ ಕ್ರಮ. ಇದನ್ನು ನೀವು ತಲೆಗೆ ಕೆಳಗಾಗಿ ಮಾಡಿದರೆ, ರಿವರ್ಸ್ ಆಗಿ ಮಾಡಿದರೆ ಇದು ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ಸೊ ಮುಹೂರ್ತ ಅನ್ನೋದು ಹೇಗೆ ಅಂತಂದರೆ, ನಮಗೆ ಊಟದಲ್ಲಿ ಒಂದು ಚಿಕ್ಕದಾದಂಥ ಉಪ್ಪಿನಕಾಯಿ, ಸೊ ಆ ಉಪ್ಪಿನಕಾಯಿ ಇರದೇ ಇದ್ರೂ ಪರವಾಗಿಲ್ಲ, ಮತ್ತು ಅನ್ಯೇತರ ವ್ಯಂಜನಗಳು ಇರ್ತವೆ. ಹಾಗೆ ಊಟ ಮಾತ್ರ ಮಾಡುವಂಥದ್ದು ಕರ್ಮ ಇರುತ್ತೆ. ಸೊ ಹಾಗೆ ಕರ್ಮ ಮುಹೂರ್ತದ ಮೇಲೆ ನಿಂತಿಲ್ಲ. ನೆನ್ಪಿಟ್ಕೊಳ್ಳಿ, ಕರ್ಮ ಅನ್ನೋದು ಮುಹೂರ್ತದ ಮೇಲೆ ಎಂದೆಂದೂ ಇಲ್ಲ. ನಾವು ಯಾವುದೋ ಒಂದು ಕರ್ಮ ಶುರು ಮಾಡಬೇಕಾದಾಗ ನಮ್ಮ ಒಂದು ಮನಸ್ಸಿಗೆ ಆಹ್ಲಾದ ಆಗಲಿ, ನಮ್ಮ ಒಂದು ಮನಸ್ಸು ಸಂತೋಷವಾಗಿರಲಿ ಅನ್ನುವಂತಹ ಕಾರಣಗೋಸ್ಕರ ನಾವೇನು ಮಾಡ್ತೀವಿ, ಒಂದು ಶುಭಾರಂಭ, ಒಂದು ಗ್ರ್ಯಾಂಡ್ ಓಪನಿಂಗು, ಮನಸ್ಸಿಗೆ ಆಹ್ಲಾದ ಬರಲಿ ಅಂತ ನಾವು ನಮ್ಮ ಕರ್ಮಕ್ಕೆ ಒಂದು ಪುಷ್ಟಿ ಕೊಡುವಂತಾಗಿರುತ್ತೆ. ಸಾಮಾನ್ಯ ತಪ್ಪು ಇಂದು ಹಲವರು ಹೇಳ್ತಾರೆ, ಈ ಮುಹೂರ್ತದಲ್ಲಿ ಅಂಗಡಿಯನ್ನು ಮಾಡಿದರೆ ನಿಮಗೆ ತುಂಬ ದುಡ್ಡು ಬರುತ್ತೆ. ಖಂಡಿತವಾಗಿಯೂ ಇಲ್ಲ. ಯಾವಾಗ ನಿಮಗೆ ವ್ಯಾಪಾರ ಜ್ಞಾನವಿರಲ್ಲೋ ಮತ್ತು ವ್ಯಾಪಾರದ ಪ್ರಾಮಾಣಿಕತೆ ಇರಲ್ಲೋ, ಶ್ರಮ ಇರಲ್ಲೋ, ಅಂಥದ್ರಲ್ಲಿ ನೀವೆಂಥದೇ ಶುಭ ಮುಹೂರ್ತದಲ್ಲಾದರೂ ಕೂಡ ನಿಮಗೆ ಒಂದು ಫಲ ಬರಲ್ಲ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ರಾಮದೇವರು ಹುಟ್ಟಿರೋದು ಹೆಂಗೆ ಅಂತಂದರೆ, ತುಂಬ ಒಳ್ಳೆಯ ಸಮಯದಲ್ಲಿ ಹುಟ್ಟಿದರು. ಆದರೂ ಕೂಡ ಅವ್ರ ಕರ್ಮ ಹೇಗಿತ್ತು ಅಂದರೆ, 14 ವರ್ಷದ ವನವಾಸ ತಪ್ಪಲಿಲ್ಲ. ಇದು ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಕರ್ಮ ತಪ್ಪಲ್ಲ ಅಂತಲ್ಲ, ಕರ್ಮ ಅನುಭವಿಸಲೇಬೇಕು. ಅದಲ್ಲದೆ ಶ್ರೀಕೃಷ್ಣ ಪರಮಾತ್ಮರು ಕೂಡ ಅವರು ಒಂದು ಹುಟ್ಟಿರೋದು ಒಳ್ಳೆಯ ಮುಹೂರ್ತ ಆದರೂ ಕೂಡ ಅವರು ಹುಟ್ಟಿರೋದು ಕಾರಾಗೃಹದಲ್ಲಿ ಹುಟ್ಟಿರುವಂಥದ್ದು. ಸೊ ಹಾಗೆ ಮುಹೂರ್ತವನ್ನು ನಾವು ಗೌರವಿಸೋಣ. ಆದರೆ ಮುಹೂರ್ತ ನಿಮ್ಮ ಕರ್ಮಗಿಂತ ದೊಡ್ಡದಲ್ಲ, ನೀವು ಕರ್ಮಗಿಂತ ಮೇಲೆ ಇಡಲೂಬಾರ್ದು. ಕರ್ಮವನ್ನು ಮರೆಯಬಾರ್ದು. ಕೃಷ್ಣನು ಕೂಡ ಕರ್ಮವನ್ನೇ ಬೋಧಿಸಿದಂಥವನು, ಪರಾಶರು ಕರ್ಮ ಫಲವನ್ನು ಬೋಧಿಸಿದಂಥವರು, ವಾರಾಮಿಹಿರನು ದೈವದ ಕರ್ಮವೆಂದನು. ಆದರೆ ಯೋಗ ವಾಸಿಷ್ಠರು ಪುರುಷಾರ್ಥವನ್ನೇ ಬೋಧಿಸಿದಂಥವರು. ಹೀಗಾಗಿ ನಾವು ಏನು ನಂಬಬೇಕು? ಶಾಸ್ತ್ರವನ್ನು ಮಾತ್ರ ನಂಬಬೇಕು, ಅಂಧಕಾರವನ್ನಲ್ಲ. ಕರ್ಮವೇ ರಾಜ, ಮುಹೂರ್ತವೇ ಸಚಿವ. ಮುಹೂರ್ತ ಬಾಗಿಲನ್ನು ತೆರೆಯುತ್ತದೆ, ಒಳಗೆ ನಡೆಸುವುದೇ ಕರ್ಮ. ಜನ್ಮ ಕುಂಡಲಿ ದಿಕ್ಕನ್ನು ತೋರಿಸುತ್ತದೆ, ಕರ್ಮ ಗಮ್ಯವನ್ನು ತಲುಪುವಂಥದ್ದಾಗಿದೆ. ಶುಭ ಮುಹೂರ್ತ ಅವಕಾಶವನ್ನು ನೀಡುತ್ತದೆ, ಶುಭ ಕರ್ಮ ಯಶಸ್ಸನ್ನು ನೀಡುತ್ತದೆ. ಪ್ರಾರಬ್ಧಂ ಬಲವತ್ತ ಮುಹೂರ್ತಂತ ಸಹಾಯಕಂ ಅಂತ ನಾವು ಸಂಕ್ಷಿಪ್ತವಾಗಿ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಜ್ಯೋತಿಷ್ಯವನ್ನು ಗೌರವಿಸಿ, ಮುಹೂರ್ತವನ್ನು ಗೌರವಿಸಿ, ಆದರೆ ಅವುಗಳು ಕರ್ಮಕ್ಕಿಂತ ಮೇಲೆ ಇಡಲೂಬಾರದು. ಕರ್ಮವೇ ಮುಖ್ಯವಾದದ್ದು. ಶಾಸ್ತ್ರದ ಅಂತ್ಯ ತೀರ್ಮಾನ ಈ ಥರ ಇರುತ್ತೆ: ಕರ್ಮ ಪ್ರಧಾನಂ ಪ್ರಾರಬ್ಧಂ ಬಲವತ್ತರಂ ಮುಹೂರ್ತಂ ಸಹಾಯಕಂ. ಸೊ ಹೀಗೆ ನಾವೆಲ್ಲರೂ ಕೂಡ ಕರ್ಮ ಫಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಆ ಒಂದು ಜೀವನವನ್ನು ಸಾಗಿಸ್ಕೋಣ. ಮುಹೂರ್ತ ಅನ್ನೋದು ನಮ್ಮ ಕರ್ಮದ ಫಲದ ಸ್ಟಾರ್ಟಪ್ ಪಾಯಿಂಟ್ ಮಾತ್ರ. ಸೊ ಮುಹೂರ್ತ, ಕೆಟ್ಟ ಮುಹೂರ್ತ, ಒಳ್ಳೆಯ ಮುಹೂರ್ತ ಅನ್ನೋದಕ್ಕಿಂತನೂ ಸೂರ್ಯ ಚಂದ್ರರೇ ನಿಜವಾದ ದೈವರು. ಸೊ ಅವರನ್ನು ಪ್ರಾರ್ಥಿಸಿ, ನೀವು ಯಾವುದೇ ಸಮಯದಲ್ಲಿನೂ ಕೂಡ ನೀವು ಒಂದು ಕೆಲಸವನ್ನು ಶುರು ಮಾಡಿದ್ರು, ಒಳ್ಳೆ ಕೆಲಸ ಶುರು ಮಾಡಿದ್ರು, ಖಂಡಿತವಾಗಿಯೂ ನಿಮ್ಮ ಕರ್ಮ ಅನ್ನೋದು ಅಲ್ಲಿ ಇತ್ತು ಅಂತಂದರೆ, ನಿಮ್ಮ ಕರ್ಮದ ಫಲದಲ್ಲಿ ಅದು ಇತ್ತು ಅಂತಂದರೆ ಬರೆದಿಟ್ಕೊಳ್ರಿ. 100% ನಿಮಗೆ ಸಕ್ಸಸ್ ಮಾತ್ರ ಗ್ಯಾರಂಟಿ ಇರುತ್ತದೆ. ಇದನ್ನು ನಾವು ನಮ್ಮ ಮನಸ್ಸನ್ನು ಒಂದು ಮುಹೂರ್ತಕ್ಕೆ ಅಥವಾ ಇನ್ನು ಯಾವುದೋ ಕಾಂಪ್ಲಿಕೇಟೆಡ್ ವಿಷಯಕ್ಕೆ ನಾವು ಸಿಗಾಕೊಂಡು ನಮ್ಮ ಕರ್ಮದ ಫಲವನ್ನು ನಾವು ಕ್ಷೀಣಿಸ್ಕೊಳ್ಬಾರ್ದು. ಕರ್ಮ ಫಲ ಇವತ್ತು ನಮಗೆ ಸಿಕ್ಕೇ ಸಿಗುತ್ತೆ. ಇವತ್ತಿನ ಸಂಚಿಕೆ ಎಲ್ಲರಿಗೂ ಎಲ್ಲರಿಗೂ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುತ್ತಾ, ಪ್ರಾರ್ಥನೆ ಕೂಡ ಮಾಡುತ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.